ನಮಸ್ತೆ ಸ್ನೇಹಿತರೆ, ಪ್ರಪಂಚದಲ್ಲಿ 3 ತರಹದ ಅಂಟೆಡ್ ಪ್ಲೇಸ್ಗಳಿರುತ್ತೆ. ಒಂದು, ಅಲ್ಲಿ ದೆವ್ವ ಇದೆ ಅಂತ ನಮಗೆ ಗೊತ್ತಿರುತ್ತೆ, ಸೊ ಯಾರು ಅಲ್ಲಿ ಹೋಗಲ್ಲ, ಅದು ಅಬಾಂಡೆಡ್ ಪ್ಲೇಸ್ ಆಗಿರುತ್ತೆ. ಇನ್ನೊಂದು, ಅಲ್ಲಿ ದೆವ್ವ ಇದೆ ಅಂತ ಗೊತ್ತಿರುತ್ತೆ, ಆದರೂ ನಾವಲ್ಲಿ ಯಾವುದೋ ಒಂದು ಕಾರಣಕ್ಕೆ ಆಗಾಗ ಹೋಗ್ಬೇಕಾಗತ್ತೆ. ಮೂರನೇದಾಗಿ, ನಾವು ಆ ಜಾಗದಲ್ಲಿ ತುಂಬ ಓಡಾಡಿರ್ತೀವಿ, ಬಟ್ ಅಲ್ಲೊಂದು ಆತ್ಮ ಇದೆ ಅಂತ ನಮಗೆ ಗೊತ್ತೇ ಇರಲ್ಲ. ಅದೇ ತರಹದ ಒಂದು ಜಾಗ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಮ್ಮಲ್ಲಿ ತುಂಬ ಜನರು ಬೆಂಗಳೂರು ಏರ್ಪೋರ್ಟ್ಗೆ ತುಂಬ ಸಲ ಹೋಗಿರ್ತೀವಿ, ಕೆಲವರು ಹೋಗ್ದೇನೂ ಇರ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ರಶ್ಶಲ್ಲಿ ಆ ಜನಗಳ ಮಧ್ಯೆ ಬಿಳಿ ಸೀರೆ ಉಟ್ಟ ಹೆಣ್ಣಿನ ಆತ್ಮ ಓಡಾಡೋದನ್ನ. ಲೈಫ್ ಎಷ್ಟು ಮಿಸ್ಟೀರಿಯಸ್ ಅನಿಸುತ್ತೆ ಅಲ್ಲ. ಕೆಂಪೇಗೌಡ ಏರ್ಪೋರ್ಟ್ ಭಾರತದ ಬ್ಯುಸಿಯೆಸ್ಟ್ ಏರ್ಪೋರ್ಟ್ಗಳಲ್ಲೇ ಒಂದು. ಇಲ್ಲಿ ಹಗಲಲ್ಲದೆ ರಾತ್ರಿ ಹೊತ್ತು ಕೂಡ ವಿಮಾನಗಳ ಓಡಾಟ ಇದ್ದೇ ಇರುತ್ತೆ. ಸೊ ಇಲ್ಲಿ ರಾತ್ರಿ ಹೊತ್ತು ಟ್ರಾವೆಲರ್ಸ್, ಪೈಲಟ್ಸ್ ಮತ್ತು ಅಲ್ಲಿನ ಸಿಬ್ಬಂದಿಗಳು ಓಡಾಡ್ತಾ ಇರ್ತಾರೆ. ಬಟ್ ಅವ್ರು ಮಾತ್ರನಾ ಅಂದರೆ ಖಂಡಿತ ಇಲ್ಲ. ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ಹಲವು ವಿಷಯಗಳ ಜೊತೆಗೆ ಇಲ್ಲಿ ಇದೆ ಎನ್ನಲಾಗುವ ಬಿಳಿ ಸೀರೆಯ ಹೆಣ್ಣಿನ ಆತ್ಮದಿಂದಲೂ ಫೇಮಸ್. ಹೌದು ಸ್ನೇಹಿತರೆ, ನಾವೆಲ್ಲ ಪ್ರಯಾಣಕ್ಕಾಗಿ ವೀಕ್ಲಿ, ಮಂತ್ಲಿ ಅಥವಾ ಇಯರ್ಲಿ ಬೇಸಿಸ್ನಲ್ಲಿ ಬಳಸೋ ಬೆಂಗಳೂರು ಏರ್ಪೋರ್ಟ್ ಹಾಂಟೆಡ್. ಕಥೆಯಲ್ಲಿ ಮುಂದುವರಿಯೋಕ್ಕೂ ಮುಂಚೆ ಇದೇ ರೀತಿಯ ರಿಯಲ್ ಹಾಂಟೆಡ್ ಪ್ಲೇಸ್ಗಳ ಕಥೆಗಳಿಗಾಗಿ ಬೆಂಗಳೂರು ಹುಡುಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ಕತೆ ಕಡೆ ವಾಪಸ್ ಬರೋಣ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮೊದಲಿಗೆ ಈ ಹೆಣ್ಣಿನ ಆತ್ಮ ಕಾಣಿಸ್ಕೊಂಡಿದ್ದು ಒಬ್ಬ ಪೈಲಟ್ಗೆ. ಒಂದು ದಿನ ರಾತ್ರಿ ಸುಮಾರು 11 ದಾಟಿರುತ್ತೆ. ಆಗ ಒಬ್ಬರು ಪೈಲಟ್ ಬಿಳಿ ಬಟ್ಟೆ ಧರಿಸಿದ ಒಬ್ಬರು ಮಹಿಳೆ ದಾರಿ ತಪ್ಪಿದವರಂತೆ ಓಡಾಡ್ತಿರೋದನ್ನ ಗಮನಿಸ್ತಾರೆ. ಮತ್ತೆ ಆಕೆಗೆ ಸಹಾಯ ಮಾಡಲಿಕ್ಕಾಗಿ ಆ ಮಹಿಳೆಯ ಬಳಿ ಹೋಗ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಂತೆ ಆ ಮಹಿಳೆ ಅಲ್ಲಿಂದ ಮಾಯ ಆಗೋಗ್ತಾರೆ. ಆಗ ಗೊತ್ತಾಗುತ್ತೆ ಆ ಪೈಲಟ್ಗೆ ಅಲ್ಲಿದ್ದದ್ದು ಜೀವಂತ ಮಹಿಳೆ ಅಲ್ಲ, ಬದಲಿಗೆ ಒಂದು ಹೆಣ್ಣಿನ ಆತ್ಮ ಅನ್ನೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಆಗ ಲಿಟ್ರಲಿ ಆ ಪೈಲಟ್ಗೆ ಹೇಗಾಗಿರ್ಬೇಡ ಅಂತ. ಯಾಕಂದರೆ ಪ್ರತಿದಿನ ಅವರಲ್ಲಿ ಓಡಾಡಬೇಕು. ಅಷ್ಟೇ ಆಗಿದ್ರೆ ನಾವಿವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಇದಾದ ನಂತರ ಈ ಹೆಣ್ಣಿನ ಆತ್ಮ ಏರ್ಪೋರ್ಟ್ನ ಬೇರೆ ಬೇರೆ ಭಾಗಗಳಲ್ಲೂ ಓಡಾಡೋಕ್ಕೆ ಶುರು ಮಾಡುತ್ತೆ. ಆಕೆ ಆತ್ಮವನ್ನು ಇಲ್ಲಿ ಕಾರ್ಗೋದಲ್ಲಿ, ಎಸ್ಕಲೇಟರ್ನಲ್ಲಿ ಮತ್ತು ಕೊನೆಗೆ ಪಾರ್ಕಿಂಗ್ನಲ್ಲಿ ಕೂಡ ನೋಡಿರೋದಾಗಿ ಹೇಳಿಕೊಡ್ತಾರೆ. ಇದೇ ಕಾರಣಕ್ಕೆ ಸಿಬ್ಬಂದಿಗಳು ನೈಟ್ ಶಿಫ್ಟ್ ಕೆಲಸ ಮಾಡೋದನ್ನು ಅವಾಯ್ಡ್ ಕೂಡ ಮಾಡೋದಿದೆ. ಇನ್ನು ಮುಂದೆ ಏರ್ಪೋರ್ಟ್ಗೆ ಲೇಟ್ ನೈಟ್ ಫ್ಲೈಟ್ಗಳನ್ನ ಕ್ಯಾಚ್ ಮಾಡಲಿಕ್ಕೆ ಹೋಗಿದಾಗ ನಾವು ಯೋಚನೆ ಮಾಡಬೇಕು, ನಾವೊಬ್ಬರೇ ಇದ್ದೀವಾ ಅಂತ. ಯಾಕಂದರೆ ಇಲ್ಲಿ ಆ ಹೆಣ್ಣಿನ ಆತ್ಮ ಮಾತ್ರ ಅಲ್ಲ, ಒಂದು ರುಂಡವಿಲ್ಲದ ಆತ್ಮನೂ ಕೂಡ ಓಡಾಡ್ತಾ ಇರೋ ಸುದ್ದಿ ಇದೆ. ಮತ್ತು ಕೆಲವು ಕ್ಯಾಬ್ ಡ್ರೈವರ್ಗಳು ಅದನ್ನು ನೋಡಿರೋದಾಗಿ ಕ್ಲೈಮ್ ಮಾಡ್ಕೊಳ್ತಾರೆ. ಮತ್ತು ಇದರಿಂದ ಅಲ್ಲಿ ಕೆಲಸ ಬಿಟ್ಟವ್ರು ಕೂಡ ಇದ್ದಾರೆ. ಹಗಲಲ್ಲಿ ಹಲವಾರು ಫ್ಯಾಮಿಲಿಗಳು ಓಡಾಡೋ ಈ ಜಾಗದಲ್ಲಿ ರಾತ್ರಿ ಆದರೆ ಭೂತದ ಫ್ಯಾಮಿಲಿ ಓಡಾಡುತ್ತೆ ಮತ್ತು ಏರ್ಪೋರ್ಟ್ನ ಅವರ ಮನೆ ಮಾಡಿಕೊಂಡಿದೆ. ಸೊ ನೀವು ದೆವ್ವ ಅಂದರೆ ಭಯ ಪಡೋರಾದರೆ ನೆಕ್ಸ್ಟ್ ಟೈಮ್ ಪ್ರಯಾಣಕ್ಕಾಗಿ ಏರ್ಪೋರ್ಟ್ಗೆ ಹೋದಾಗ ಹುಷಾರಾಗಿರಿ. ಅದೇ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರಾದರೆ ಕಣ್ಗಳನ್ನ ತೆರೆದಿಟ್ಕೊಳ್ಳಿ. ಮತ್ತು ನಿಮಗೆ ಈ ರೀತಿಯ ಯಾವುದೇ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ರಿಯಲ್ ಹಾರರ್ ಸ್ಟೋರಿ ಒಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.